ಭಾರತ ಐರ್ಲೆಂಡ್ ವಿರುದ್ಧ ಸರಣಿ ಸೋಲನ್ನು ಕಂಡಿದ್ದು ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಈ ರೀತಿಯ ಒಂದು ಸರಣಿ ಸೋಲನ್ನು ಯಾವತ್ತೂ ಕಂಡಿರಲಿಲ್ಲ. ಹೀಗಿರುವಾಗ ಇದೀಗ ಟೀಂ ಇಂಡಿಯಾ ಈ ಸರಣಿ ಸೋಲಿಗೆ ಆರ್‌ಸಿಬಿ ಅಭಿಮಾನಿಗಳ ಶಾಪ ಅನ್ನೋ ಒಂದು ಚರ್ಚೆ ಇದೀಗ ಶುರುವಾಗಿದೆ. ಹೌದು, ಐರ್ಲೆಂಡ್ ಸೀರೀಸ್ಗೆ ತಂಡ ಪ್ರಕಟಿಸುವ ವೇಳೆ ಆರ್‌ಸಿಬಿ ತಂಡದ ಆಟಗಾರರಿಗೆ ಅವಕಾಶ ಸಿಗಲಿದೆ ಅನ್ನೋ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಇದ್ರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 2 ಐಪಿಎಲ್ ಟ್ರೋಫಿ ಗೆದ್ದಿದ್ದ ಆರ್‌ಸಿಬಿ ತಂಡದಿಂದ ಟೀಂ ಇಂಡಿಯಾಗೆ ನಾಯಕ ರಜತ್ ಪಾಟಿದಾರ್, ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್, ಆಲ್ರೌಂಡರ್ ಆಟಗಾರ ಕೃಣಾಲ್ ಪಾಂಡ್ಯ ಈ ಮೂವರು ಐಪಿಎಲ್ನಲ್ಲಿ ನೀಡಿದ ಪ್ರದರ್ಶನದ ಆಧಾರದ ಮೇಲೆ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಆರ್‌ಸಿಬಿ ಅಭಿಮಾನಿಗಳು ಇದ್ರು. ಕೊನೆಗೆ ಮೂವರಲ್ಲಿ ಒಬ್ಬರಾದ್ರೂ ಆರ್‌ಸಿಬಿ ತಂಡದಿಂದ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ ಅಂತಾನೆ ಇತ್ತು. ಆದ್ರೆ ಐರ್ಲೆಂಡ್ ವಿರುದ್ಧದ ಸರಣಿಗೆ ಪ್ರಕಟವಾದ ಆಟಗಾರರ ಪಟ್ಟಿಯಲ್ಲಿ ಆರ್‌ಸಿಬಿ ಆಟಗಾರರ ಹೆಸರೇ ಇರಲಿಲ್ಲ. ಇಲ್ಲಿ ಆರ್‌ಸಿಬಿ ಆಟಗಾರರ ಆಯ್ಕೆ ವಿಚಾರದಲ್ಲಿ ಗೌತಮ್ ಗಂಭೀರ್ ವಿಚಾರ ಚರ್ಚೆಗೆ ಬರೋದು ಉಂಟು. ಯಾಕಂದ್ರೆ ಗಂಭೀರ್ಗೆ ಎಲ್ಲೋ ಒಂದು ಆರ್‌ಸಿಬಿ ಕಂಡರೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೀಗಾಗಿ ಎಲ್ಲೋ ಒಂದು ಕಡೆ ಆರ್‌ಸಿಬಿ ಆಟಗಾರರ ವಿಚಾರದಲ್ಲಿ ಗೌತಮ್ ಗಂಭೀರ್ ಆಸಕ್ತಿ ತೋರಿಲ್ಲ ಅನ್ನೋದು ಗೊತ್ತಾಗುತ್ತಿದೆ. ಸದ್ಯ ಆರ್‌ಸಿಬಿ ಮೇಲಿನ ಸಿಟ್ಟಿಗೆ ಟೀಂ ಇಂಡಿಯಾ ತಂಡವನ್ನು ಬಲಿಕೊಟ್ರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಟೀಂ ಇಂಡಿಯಾದಲ್ಲಿ ವಾಷಿಂಗ್ಟನ್ ಸುಂದರ್ ಆಯ್ಕೆ ನೋಡಿದಾಗ ಈ ಪ್ರಶ್ನೆ ಏಳುವುದು ಸಹಜ. ಸುಂದರ್ ಸದ್ಯ 3 ಫಾರ್ಮೆಟ್ನಲ್ಲಿ ಟೀಂ ಇಂಡಿಯಾದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ಸುಂದರ್ ಟೆಸ್ಟ್ ತಂಡಕ್ಕೆ ಸೂಕ್ತವಾದ ವ್ಯಕ್ತಿ. ಆದ್ರೆ ಟಿ20 ಫಾರ್ಮೆಟ್ಗೆ ಸುಂದರ್ಗಿಂತ ಕೃಣಾಲ್ ಪಾಂಡ್ಯ ಬೆಸ್ಟ್ ಆಯ್ಕೆ ಅನ್ನೋದು ಗೊತ್ತಿರೋ ವಿಚಾರ. ಹೀಗಿದ್ರೂ ಕೃಣಾಲ್ ಆಯ್ಕೆ ಮಾಡದೆ ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ನೀಡಿದ್ದು ಒಂದಾದ್ರೆ, ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಕಪ್ ಜೊತೆಯಲ್ಲಿ ತಂಡಕ್ಕೆ 500+ ರನ್ ಕೊಡುಗೆಯನ್ನು ನೀಡಿದ ರಜತ್ ಪಾಟಿದಾರ್ ಜೊತೆಯಲ್ಲಿ ಬೌಲಿಂಗ್ನಲ್ಲಿ ಭರ್ಜರಿ ಪ್ರದರ್ಶನ ತೋರಿದ ಭುವನೇಶ್ವರ್ ಕುಮಾರ್ ಆಯ್ಕೆ ವಿಚಾರದಲ್ಲಿ ಆಸಕ್ತಿ ತೋರದೆ ಇರೋದು ಇಲ್ಲಿ ಆರ್‌ಸಿಬಿ ಆಟಗಾರರನ್ನು ಕಡೆಗಣಿಸೋದು ಎದ್ದು ಕಾಣುತ್ತದೆ. ಇದು ಆರ್‌ಸಿಬಿ ಅಭಿಮಾನಿಗಳ ಕೋಪಕ್ಕೆ ದೊಡ್ಡ ಕಾರಣವಾಗಿದೆ. ಇತ್ತ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಸೋಲು ಕಂಡಿದ್ದು ಇದೆಲ್ಲವೂ ಆರ್‌ಸಿಬಿ ಅಭಿಮಾನಿಗಳ ಶಾಪ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಟಿ20ಯಲ್ಲಿ ಭಾರತ ತಂಡ ಆಯ್ಕೆ ವಿಚಾರದಲ್ಲಿ ಐಪಿಎಲ್ ಪ್ರದರ್ಶನವನ್ನು ಮಾನದಂಡ ಅಂತ ಅಂದುಕೊಂಡಾಗ ಇಡೀ ಐಪಿಎಲ್ ಸೀಸನ್ ನಲ್ಲಿ ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಉತ್ತಮ ಪ್ರದರ್ಶನ ನೀಡಿದ್ರೂ ಸಹ ಆರ್‌ಸಿಬಿ ಆಟಗಾರರನ್ನು ಆಯ್ಕೆ ಮಾಡದೆ ಕಡೆಗಣಿಸಿದ್ದು ಗಂಭೀರ್ ಮತ್ತು ಬಿಸಿಸಿಐ ಆಯ್ಕೆ ಸಮಿತಿಯ ಮೇಲೆ ಆರ್‌ಸಿಬಿ ಅಭಿಮಾನಿಗಳು ಕೆಂಡ ಕಾರುತ್ತಿದ್ದಾರೆ. ಹೀಗಾಗಿ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ 2-0 ಅಂತರದಲ್ಲಿ ಸರಣಿ ಸೋಲು ಕಂಡಿದ್ದು ಎಲ್ಲೋ ಒಂದು ಕಡೆ ಆರ್‌ಸಿಬಿ ಅಭಿಮಾನಿಗಳ ಶಾಪ ಅನ್ನೋ ಮಾತನ್ನ ಆರ್‌ಸಿಬಿ ಅಭಿಮಾನಿಗಳು ಹೇಳ್ತಿದ್ದಾರೆ. ಇನ್ನು ಗೌತಮ್ ಗಂಭೀರ್ ತಮ್ಮ ಈಗೋ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಒಂದಿಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ ಕಡೆ ಮುಖ ಮಾಡಿದ್ರೆ ಖಂಡಿತ ಟೀಂ ಇಂಡಿಯಾಗೆ ಈ ರೀತಿಯ ಕೆಟ್ಟ ದಾಖಲೆಗಳನ್ನು ಮಾಡೋ ಪರಿಸ್ಥಿತಿ ಕೂಡ ಬರೋದಿಲ್ಲ ಅನ್ನೋ ಮಾತುಗಳನ್ನು ಸಹ ಹೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಐರ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಟಿ20 ಸರಣಿ ಸೋತ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.